ಈ ಕೊಡಿ ಸರ್, ಬೊಕ್ಕೆ ಈ ಕೊಡಿ ಸರ್, ಹೂಗುಚ್ಚ ಕೊಡಿ ಸರ್. ನಿಮ್ದೊಂಚೂರು ಕಾಣಲ್ಲ ಬಿಡಿ, ಅದಷ್ಟೇ ಕಾಣೋದು. ಮುಂದೆ ಬನ್ನಿ ನೀವು. ಸಾಕು. ಅಲ್ಲ ಇಲ್ಲೇ ಐತೆ. ಓಕೆ ಅಣ್ಣ ಸರ್, ಬನ್ನಿ ಬನ್ನಿ. ಒಳ್ಳೆ ಚೇರ್ಮನ್ ಆಗಲಿ. ಎಲ್ಲರದ್ದು ಇದು ಮಾಡೋಕ್ಕಾಗಲ್ಲ. ಸೈಡ್ಗೆ ಎದ್ದು ಕೊಡಿ ಸಾಕು. ಹಂಗೆ ಸ್ವಲ್ಪ ಗಿಡ್ಕೊಳ್ಳಿ. ತಿನ್ಸ್ಬಿಡಿ ಅಣ್ಣ, ತಿನ್ಬೇಡ. ಟಿಶ್ಯೂ ಕೊಡಿ ಅಣ್ಣ, ಬಾಯ ಒರೆಸ್ಕೋಣ. ಸ್ವಲ್ಪ ಅಗಲ ಆದಷ್ಟು ನೀವು ಎಲ್ಲ ಫ್ರೇಮು ಫ್ರೀಯಾಗಿ ಹೋಗಿ. ನಾವು ಅವರ ಹುಟ್ಟಿದ ದಿನ ಅನ್ನೋದನ್ನು ನಮ್ಮ ಜೀವಮಾನದಲ್ಲೂ ಮರೆಯೋಂಗಿಲ್ಲ. ಅದೊಂದು ನನ್ನ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಕುರುಬ ಜಯಂತಿನೂ ಸುಧಾ ಇದೆ. ನನ್ನ ಸೌಭಾಗ್ಯ 2 ಜಯಂತಿಗಳಲ್ಲಿ ಹುಟ್ಟಿರೋದು. ಮತ್ತು ನನ್ನ ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ಗುರು ಹಿರಿಯರು, ದೊಡ್ಡವರು ಎಲ್ಲರೂ ಅವರ ಆಶೀರ್ವಾದಗಳನ್ನ ನನಗಿವತ್ತು ತುಂಬ ಹೃದಯದಿಂದ ಮಾಡಿದ್ದಾರೆ. ಅವ್ರಿಗೆಲ್ಲ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳು. 6 ಗಂಟೆಯಿಂದ ಶುರುವಾದ ಶುಭಾಶಯ ಮಹಾಪುರ ಇನ್ನೇನು 8 ಗಂಟೆ ಆಗ್ಬರ್ತಾರೆ. ಇನ್ನೂ ಕೂಡ ಬರ್ತಾರೆ, ಬೇರೆ ಬೇರೆ ಕಡೆಯಿಂದೆಲ್ಲ ದೂರದಿಂದ ಬಂದು ವಿಶ್ ಮಾಡ್ತಾ ಇದ್ದಾರೆ. ಈ ಪ್ರೀತಿ ಅಭಿಮಾನ ಹಿಂಗೆ ಸಂಪಾದನೆ ಮಾಡೋದಕ್ಕೆ ಕಾರಣ ಆಗುತ್ತೆ. ಈ ಪ್ರೀತಿ ಅಭಿಮಾನ ಅವ್ರು ಕೊಟ್ಟಂಥದ್ದು, ಅವ್ರು ಕೊಟ್ಟಂಥ ಪ್ರೀತಿ ವಿಶ್ವಾಸಗಳು ನನ್ನ ಕೊನೆ ಉಸಿರಿರೋ ತನಕನೂ ನಾನು ಅವ್ರನ್ನ ಸೇವೆ ಮಾಡ್ಕೊಂಡು ಹೋಗೋಕ್ಕೆ ನಾನು ಭಾಳ ಖುಷಿ ಪಡ್ತೀನಿ. ಈ ರಾಜ್ಯದಲ್ಲಿ ಶೋಷಿತ ವರ್ಗ, ಹಿಂದುಳಿದ ವರ್ಗ ಎಲ್ಲ ಜಾತಿಗಳನ್ನು ನಾವು ಈಗಾಗಲೇ ಹಲವಾರು ಕಡೆ ಫಸ್ಟ್ ಇದರಲ್ಲಿರೋ ಅಂಥ MP ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಹಲವಾರು ಕಡೆ ಮಾಡಿದ್ವಿ. ಬಹಳ ಶೋಷಿತ ವರ್ಗ, ಹಿಂದುಳಿದವರು ಸಂಘಟಿತರಾಗಿದ್ವಿ. ಮತ್ತು ಮುಂದುವರೆದ ಸಮಾಜದವರು ಸಹ ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಾವು ಈ ಬಾರಿ. ಹೌದು, ಇದರಲ್ಲಿ ಶೋಷಿತ ವರ್ಗ ಸಮಾಜಗಳದ್ದು ಮಾಡ್ತಿದ್ದೋ, ಈಗ ಮೊನ್ನೆ ಮಾಡಿದ್ದೋ. ಈಗ ನಾವು 16ನೇ ತಾರೀಕು, ಇದೇ 16ನೇ ತಾರೀಕು ಕನಕ ಭವನದಲ್ಲಿ ಕುರುಬ ಸಮಾಜದ ಜಾಗೃತಿ ಸಮಾವೇಶ ಕೂಡ ಮಾಡ್ತಾ ಇದ್ದೀವಿ. ಅವತ್ತು ಇಲ್ಲ ರಾಜಕಾರಣದಲ್ಲಿ ಆಲ್ರೆಡಿ ಇದ್ದೀವಿ. ನಮ್ಮ ಸಿದ್ದರಾಮಯ್ಯನವ್ರು ಇರೋ ಗಂಟನೂ ನಾವು ಅವ್ರ ಜೊತೆ ಬೆನ್ನೆಲುಬಾಗಿದ್ದು ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋಕ್ಕೆ ನಾವು ಇಷ್ಟಪಡೋದು ಜನ. ಥ್ಯಾಂಕ್ ಯು. ಕರ್ನಾಟಕ ಪ್ರದೇಶ ಕುರುಬ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಸುಬ್ಬಣ್ಣವರ 56ನೇ ಹುಟ್ಟುಹಬ್ಬವನ್ನು ಇವತ್ತು ನಾವೆಲ್ಲರೂ ಕೂಡ ಆಚರಿಸ್ತಾ ಇರೋದು ಸಂತೋಷದ ವಿಚಾರ. ಇದೇ ದಿನ ಅಂಬೇಡ್ಕರ್ ಜಯಂತಿ, ಕುರುಬ ಜಯಂತಿ ಬಂದಿರೋದು ಕೂಡ ತುಂಬ ಸಂತೋಷ. ನಮ್ಮ ವಯಸ್ಸು ತುಂಬಿ ಇದು ಮಾಡ್ತಾಯಿದೆ. ಅವರ ಒಡನಾಟ, ಅವರ ರಾಜಕೀಯ ಒಂದು ಚತುರತೆ ಇಡೀ ರಾಜ್ಯದಲ್ಲೇ ಸುತ್ತಿ, ಇವರು ಅಧ್ಯಕ್ಷ ಆದಮೇಲೆ ಇಡೀ ರಾಜ್ಯದಲ್ಲೇ ಸುತ್ತಿ ಸಂಘಟನೆ ಮಾಡಿ ಇಡೀ ಎಲ್ಲ MLಗೂ ಸಹ ಸಹಕಾರವನ್ನು ನೀಡಿ ಅವರು ಸಹ ಈಗ ಅವ್ರಿಗೆ ನಾವು ಬೇಡ್ಕೊತಿರೋದು ಏನಪ್ಪ ಅಂದರೆ ಒಳ್ಳೆ ಅಧಿಕಾರ ಸಿಕ್ಕಲಿ ಅವ್ರಿಗೆ ಅಂತೇನು ನಾವು ಸಿದ್ದರಾಮಯ್ಯ ಹತ್ರ ಕೇಳಿದ್ದೀವಿ. ಮತ್ತು ಇನ್ನೂ ಸಹ ಒತ್ತಡ ಮಾಡಿ ಅವ್ರಿಗೆ ಒಂದು ಅಧಿಕಾರ ನಾವು ಕೊಡಿಸ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಸ್ನೇಹಿತರಲ್ಲ ಅವರು, ಒಂಥರದಲ್ಲ ನಮ್ಮ ರಾಜಕೀಯ ಗುರುಗಳಿದ್ದಂಗೆ. ಮೊದಲನೇದಾಗಿ ನಮ್ಮ ಕುರುಬ ಸಂಘದ ರಾಜ್ಯಾಧ್ಯಕ್ಷರಾದ ಸುಬ್ಬಣ್ಣ ಅವ್ರಿಗೆ 56ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಹೀಗೆ ಅವ್ರಿಗೆ ಚಾಮುಂಡೇಶ್ವರಿ, ಆ ಚಿಕ್ಕದೇವಮ್ಮ ಅವ್ರಿಗೆ ಆಯುಷ್ಯ ಆರೋಗ್ಯ ಹೆಚ್ಚಿನ ಅಧಿಕಾರವನ್ನು ಲಭಿಸಲಿ ಅಂತ ಮೊದಲನೇದ ಕೇಳ್ಕೊತಾ, ನಮಗೆ ಕುರುಬ ಸಂಘದ 2 ಬಾರಿ ಡೈರೆಕ್ಟ್ರಾಗಿ ಇವರು ಅಧ್ಯಕ್ಷರಾಗೋವರೆಗೂ ಕೂಡ
ಕುರುಬ ಸಮಾಜದಲ್ಲಿ ಅಧ್ಯಕ್ಷರು ಯಾರು ಅಂತಲೇ ನಮ್ಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅವರು ರಾಜ್ಯವ್ಯಾಪಿ ಕುರುಬ ಸಂಘವನ್ನು ಸಂಘಟನೆ ಮಾಡಿ ಪ್ರತಿಯೊಂದು ಚಾಮರಾಜನಗರದಿಂದ ಬೆಳಗಾಂವರೆಗೂ ನಮ್ಮ ಸಮಾಜ ಎಲ್ಲಿದೆಯೋ ಅಲ್ಲಿ ಸಮಾಜಕ್ಕೋಸ್ಕರ ದುಡಿದು ಯಾವುದೇ ಸಂಘಟನೆಗಳಾಗಿರ್ಬೋದು, ನಮ್ಮ ಸಮಾಜದಲ್ಲಿ ಯಾವುದೇ ಒಡಕುಗಳಿರ್ಬೋದು, ಯಾವುದು ಹಬ್ಬ ಹುಣ್ಮೆಗಳ ಅಡಚಣೆ ಆಗಿರ್ಬೋದು, ಯಾವುದೇ ಒಂದು ಬೇರೆ ಸಮಾಜಗಳ ನಮ್ಮ ಸಮಾಜಗಳ ನಡುವೆ ಒಂದು ಘರ್ಷಣೆ ಇರ್ಬೋದು, ಅಂಥದ್ದು ಯಾವುದೇ ಪ್ರಾಬ್ಲಮ್ಗಳು ಕಂಡು ಬಂದ್ರೂ ಕೂಡ ಕೂಡಲೇ ಅದ್ರ ನಾಳೆನೇ ಹೋಗಿ ಅವ್ರ ಜೊತೆ ನಿಂತು ಅದನ್ನು ಬಗೆಹರಿಸಿ ಬರ್ತಕ್ಕಂಥ ಒಂದು ದೊಡ್ಡ ಮನಸ್ಸು ಅವ್ರಿಗಿದೆ. ಅದರಿಂದ ಅವ್ರನ್ನ ನಾವು ನಮ್ಮನ್ನು ರಾಜಕೀಯ ಗುರುಗಳು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆ ಅಂತಂದರೆ ನಮ್ಮ ಮೊದಲನೇ ಹೇಳ್ದಂಗೆ ನಮ್ಗೆ ರಾಜ್ಯಾಧ್ಯಕ್ಷರು ಯಾರು ಅಂತಲೇ ಗೊತ್ತಿರಲಿಲ್ಲ. ನಮ್ಮ ಸಮಾಜಗಳು ಎಲ್ಲಿದೆ ಅಲ್ಲಿ ಅವರು ಯಾವ ಪಕ್ಷವನ್ನು ಸಿದ್ದರಾಮಯ್ಯ ಸಾಹೇಬರು ಇವ್ರನ್ನ ಹೇಗೆ ಇಟ್ಕೊಂಡಿದ್ರು ಅದೇ ರೀತಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಅವರು ನಮ್ಮ ಸಮಾಜ ಎಲ್ಲೆಲ್ಲಿ ಇದೆಯೋ ಅಲ್ಲಿ ನಮ್ಮ ಸಮಾಜದ ಮತದಾರ ಬಂಧುಗಳನ್ನ ನೀವು ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಅಂತೇಳಿ ಹೆಚ್ಚಿನ ಸಂಘಟನೆಗೋಸ್ಕರ ಒತ್ತು ಕೊಡ್ತಾರೆ ಅವರು. ಹಾಗಾಗಿರೋದ್ರಿಂದ ಅವ್ರನ್ನ ಲೀಡ್ರು, ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಲೀಡ್ರು ಅಂತ ಒಪ್ಕೊಳ್ತೀವಿ ನಾವು. ಜೊತೆಗೆ ನಮಗೆ ಈ ಮೂಲಕ ನಾವು ಸರ್ಕಾರವನ್ನು ನಮ್ಮ ಮುಖ್ಯಮಂತ್ರಿ ಸಾಹೇಬರಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವೇನು ಇದರಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಸಮಾಜದ ಒಳ್ಳೆ ಈ ಥರ ಸಂಘಟಕರಾಗಿರ್ತಕ್ಕಂಥ ನಮ್ಮ ಈ ಸುಬ್ಬಣ್ಣ ಸಾಹೇಬ್ರಿಗೆ ಮುಂದಿನ ದಿನಗಳಲ್ಲಾದರೂ ಒಂದು ನಿಗಾ ಮಾಡಲಿ ಅಂತ ಒಂದು ಸ್ಥಾನವನ್ನು ಕೊಟ್ಟು ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡಲಿ ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ. ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಯುತ ಸುಬ್ಬಣ್ಣವರಿಗೆ ಹುಟ್ಟುಹಬ್ಬದ ಸಂಭ್ರಮ, ಜೊತೆಗೆ ಈ ದೇಶಕ್ಕೆ ಅತ್ಯುನ್ನತವಾದಂಥ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಜನ್ಮದಿನವೂ ಆಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಖ್ಯಾತ ಗಾಯಕರಾದಂಥ PB ಶ್ರೀನಿವಾಸ್ ಅವರ ಜನ್ಮದಿನವೂ ಆಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯನಾದಂಥ ಸುಬ್ಬಣ್ಣನವರು ಕೂಡ ಹುಟ್ಟುಹಬ್ಬವು ಆಚರಣೆ ನಾವು ಎಲ್ಲರೂ ಸೇರಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತಾಯಿ ಚಾಮುಂಡಮ್ಮ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನೂ ಜನಸೇವೆಯನ್ನು ಮಾಡುವಂಥ, ಸಮಾಜ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾವು ತಾಯಿ ಚಾಮುಂಡಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಮತ್ತು ಮುಂದೆ ಸರ್ಕಾರದ 2020 ಅವಧಿಗಳಲ್ಲಿ, ಮುಂದಿನ ಅವಧಿಗಳಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ದಯಪಾಲಿಸಬೇಕು ಅಂತೇಳಿ ಅವರಲ್ಲಿ ನಾವು ಒಂದು ಒತ್ತಡವನ್ನು ಕೂಡ ತರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ